ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 27 ನಕ್ಷತ್ರಗಳಲ್ಲಿ ಯಾವ 5 ನಕ್ಷತ್ರಗಳು ಬಹಳನೇ ಭಾಗ್ಯಶಾಲಿ, ಯಾವ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮನೆಯಲ್ಲಿ ಐಶ್ವರ್ಯ ಸಮೃದ್ಧಿ ತುಂಬಿರುತ್ತೆ, ಆ 5 ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳ ಭವಿಷ್ಯ ಹೇಗಿರುತ್ತೆ, ಅವರ ಅದೃಷ್ಟ ಕೈ ಹಿಡಿಯುವ ಉದ್ಯೋಗ ಹಾಗೂ ಅವರ ಸ್ವಭಾವ ಹೇಗಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ನಿರ್ದಿಷ್ಟವಾದ ರಾಶಿ ನಕ್ಷತ್ರಗಳಲ್ಲಿ ಹುಟ್ಟಿದ ಮಗುವು ಆ ಮನೆಗೆ ಅಪಾರ ಅದೃಷ್ಟ ಹಾಗೂ ಏಳಿಗೆಯನ್ನು ತಂದುಕೊಡ್ತಾರೆ ಎಂದು ಹೇಳಲಾಗುತ್ತೆ. ಏಕೆಂದರೆ ಆ ಮಗುವು ಹುಟ್ಟುತ್ತಲೇ ತನ್ನ ಹೆತ್ತವರಿಗೆ ಹಾಗೂ ಆ ಮನೆಗೆ ಐಶ್ವರ್ಯವನ್ನು ದುಪ್ಪಟ್ಟಾಗಿಸುವ ವರವನ್ನು ಜೊತೆಗೆ ತೆಗೆದುಕೊಂಡು ಬಂದಿರ್ತಾರೆ. ಮಗು ಹುಟ್ಟಿದ ಸಮಯ, ರಾಶಿ, ನಕ್ಷತ್ರಗಳು ಆ ಮಗುವಿನ ಸ್ವಭಾವ, ಗುಣಲಕ್ಷಣ ಹಾಗೂ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದಲ್ಲದೆ ಆ ಮಕ್ಕಳು ತಮ್ಮ ಜೀವನ ಮಾತ್ರವಲ್ಲದೆ ತಮ್ಮ ಹೆತ್ತವರ ಹಾಗೂ ಇಡೀ ಕುಟುಂಬದ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವ ಭಾಗ್ಯಶಾಲಿಗಳಾಗಿರ್ತಾರೆ. ಈ 5 ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಹುಟ್ಟಿನಿಂದಲೇ ಅಸಾಧಾರಣ ದೈವಿಕ ಗುಣಗಳನ್ನು ಹೊಂದಿರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ನಾವು ಹೇಳುವ ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮ ಮನೆ ಸಮೃದ್ಧಿ, ನೆಮ್ಮದಿಯಾಗಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ನೀವು ಭಾವಿಸಬಹುದು. ಆದರೂ 27 ನಕ್ಷತ್ರಗಳಲ್ಲಿ ಯಾವ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಆ ಮಗುವು ಆ ಮನೆಗೆ ಬಹಳನೇ ಅದೃಷ್ಟಶಾಲಿಗಳಾಗಿರ್ತಾರೆ. ಸರಿ, ಈಗ ವಿಷಯಕ್ಕೆ ಬರೋಣ. ಈ ವಿಡಿಯೋದಲ್ಲಿ ತಿಳಿಸಿರುವ ನಿರ್ದಿಷ್ಟ ನಕ್ಷತ್ರದ ಗಂಡು ಅಥವಾ ಹೆಣ್ಣು ಮಕ್ಕಳು ಜನನವಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಅದೃಷ್ಟ ಎಂದು ಪರಿಗಣಿಸಲಾಗುತ್ತೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ 5 ನಕ್ಷತ್ರದಲ್ಲಿ ಹುಟ್ಟಿದ ಮಗು ಅತ್ಯಂತ ಭಾಗ್ಯಶಾಲಿ ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಅಶ್ವಿನಿ ನಕ್ಷತ್ರ. ಒಟ್ಟು 27 ನಕ್ಷತ್ರಗಳಲ್ಲಿ ಅತ್ಯಂತ ಅದೃಷ್ಟವಂತ ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರವೂ ಒಂದಾಗಿದೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಗುವು ಹೆಚ್ಚು ಭಾಗ್ಯಶಾಲಿಯಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಪರಿಗಣಿಸಲಾಗುತ್ತೆ. ಅಷ್ಟಕ್ಕೂ ಈ ನಕ್ಷತ್ರ ಯಾವ ರಾಶಿಗೆ ಸಂಬಂಧಿಸಿದ್ದು ಅನ್ನೋದನ್ನ ಹೇಳ್ತೀನಿ ಕೇಳಿ. ಅಶ್ವಿನಿ ನಕ್ಷತ್ರ 27 ನಕ್ಷತ್ರಗಳಲ್ಲಿಯೇ ಮೊದಲ ನಕ್ಷತ್ರ. ಇದರ ರಾಶಿ ಮೇಷರಾಶಿ. ನಕ್ಷತ್ರದ ಅಧಿಪತಿ ಕೇತು. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವಂತೆ ಅಶ್ವಿನಿ ನಕ್ಷತ್ರವು ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳ ಭವಿಷ್ಯವನ್ನ ತಿಳಿಯೋಣ ಬನ್ನಿ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಬಹಳನೇ ಚುರುಕಾಗಿರ್ತಾರೆ. ಹುಟ್ಟಿನಿಂದಲೇ ಅದ್ಭುತವಾದ ನಾಯಕತ್ವದ ಗುಣವನ್ನು ಇವರು ಹೊಂದಿರ್ತಾರೆ. ಎಷ್ಟೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಇವರಿಗಿದೆ. ಇವರು ಕಾಲಿಟ್ಟ ಜಾಗದಲ್ಲಿ ಸಂತೋಷ ತುಂಬಿರುತ್ತೆ. ಪೋಷಕರಿಗೆ ಈ ನಕ್ಷತ್ರದ ಮಗುವಿನ ಜನನದಿಂದ ಐಶ್ವರ್ಯವಂತರಾಗುವ ಯೋಗವಿರುತ್ತೆ. ಇನ್ನು ಈ ಮಕ್ಕಳು ವ್ಯಾಪಾರ, ಕ್ರೀಡೆ, ವೈದ್ಯಕೀಯ ರಂಗಗಳಲ್ಲಿ ಅಪಾರ ಕೀರ್ತಿ ಗಳಿಸಬಲ್ಲರು. ಮುಂದಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರವು ಚಂದ್ರನ ಅತ್ಯಂತ ಪ್ರಿಯವಾದ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಅಧಿಪತಿ ಚಂದ್ರನೇ ಆಗಿದ್ದಾನೆ. ಇದು ವೃಷಭ ರಾಶಿಯ ಅಡಿಯಲ್ಲಿ ಬರುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿರುವವರು ಅತ್ಯಂತ ಸುಂದರರಾಗಿರ್ತಾರೆ. ಹೌದು ಸ್ನೇಹಿತರೆ, ಶ್ರೀಕೃಷ್ಣ ಕೂಡ ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಅತ್ಯಂತ ಸುಂದರ, ಚುರುಕು ಸ್ವಭಾವ, ಶಾಂತ ಗುಣದವರಾಗಿರ್ತಾರೆ. ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ. ಇವರ ಮಾತಿನಲ್ಲಿ ಒಂದೇ ರೀತಿಯ ವಶೀಕರಣ ಶಕ್ತಿ ಇದೆ. ಅಶ್ವಿನಿ ನಕ್ಷತ್ರದವರಂತೆ ರೋಹಿಣಿ ನಕ್ಷತ್ರದವರು ಕೂಡ ಎಷ್ಟೇ ಕಷ್ಟ ಬಂದರೂ ಹೆದರೋದಿಲ್ಲ. ಕಲೆ, ಸಂಗೀತ, ಸಾಹಿತ್ಯದ ಮೇಲೆ ಒಲವು ಹೊಂದಿರ್ತಾರೆ. ಈ ನಕ್ಷತ್ರದ ಮಕ್ಕಳು ಹುಟ್ಟಿದ ನಂತರ ಹೆತ್ತವರ ಮನೆಗೆ ಆರ್ಥಿಕ ಸಮೃದ್ಧಿ, ಐಶ್ವರ್ಯ ತರುತ್ತಾರೆ. ಜೀವನದಲ್ಲಿ ಧನಲಕ್ಷ್ಮಿ ಎಂದಿಗೂ ಇವರೊಂದಿಗೆ ಇರ್ತಾಳೆ. ಸಮಾಜದಲ್ಲಿ ಗೌರವ, ಪ್ರತಿಷ್ಠೆಯನ್ನು ಬಹಳ ಬೇಗನೆ ಪಡಿತಾರೆ. ರೋಹಿಣಿ ನಕ್ಷತ್ರದವರನ್ನು ಲಕ್ಷ್ಮೀ ಪುತ್ರರು ಎಂದು ಸಹ ಕರೆಯಬಹುದು. ಇವರು ತಮ್ಮ ಜೀವನದಲ್ಲಿ ಉದ್ಯಮ, ಕಲಾಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಪಡಿತಾರೆ. ಇನ್ನು ಮುಂದಿನ ಅದೃಷ್ಟವಂತ ನಕ್ಷತ್ರ ಅಂದ್ರೆ ಅದು ಪುಷ್ಯ ನಕ್ಷತ್ರ. ಸ್ನೇಹಿತರೆ,
ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದೇ ಕರೆಯಲಾಗುತ್ತೆ. 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವು ಅತ್ಯಂತ ಶಕ್ತಿಶಾಲಿ ನಕ್ಷತ್ರಗಳಲ್ಲಿ ಒಂದಾಗಿದೆ. ಈ ನಕ್ಷತ್ರದ ರಾಶಿ ಕಟಕ ರಾಶಿ. ಈ ನಕ್ಷತ್ರದ ಅಧಿಪತಿ ಶನಿದೇವರಾಗಿದ್ದಾರೆ. 27 ನಕ್ಷತ್ರಗಳಲ್ಲಿ ಈ ನಕ್ಷತ್ರವನ್ನು ಅತ್ಯಂತ ಪವಿತ್ರ ನಕ್ಷತ್ರ ಎಂದೇ ಪರಿಗಣಿಸಲಾಗುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ ಮಗುವು ಹೆಚ್ಚು ಧಾರ್ಮಿಕ ಮನೋಭಾವವನ್ನು ಹೊಂದಿರುತ್ತೆ. ಪ್ರಾಮಾಣಿಕ ಮತ್ತು ದಯಾಳುಗಳು. ಇವರು ಹಿರಿಯರಿಗೆ ಹಾಗೂ ಪೋಷಕರಿಗೆ ಬಹಳನೇ ಗೌರವ ನೀಡುವವರು. ಯಾರ ಮನೆಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಮಗು ಜನನವಾಗುತ್ತದೆಯೋ ಅಂತಹ ಮಗುವಿನ ಕುಟುಂಬದಲ್ಲಿ ದಾರಿದ್ರ್ಯ ನಾಶವಾಗಿ ಸುಖ ಶಾಂತಿ ನೆಲೆಸುತ್ತದೆ. ನಕ್ಷತ್ರಾಧಿಪತಿ ಶನಿದೇವನ ಶಿಸ್ತು ಇವರಲ್ಲಿರುತ್ತೆ. ಹಾಗೆಯೇ ಚಂದ್ರನ ಶಾಂತತೆ ಕೂಡ ಇವರ ಗುಣದಲ್ಲಿರುತ್ತೆ. ಇವರು ಎಲ್ಲಿದ್ರೂ ಸಹ ಬಡವರಿಗೆ ದಾನ ಸಹಾಯ ಮಾಡಲು ಬಯಸುತ್ತಾರೆ. ಈ ನಕ್ಷತ್ರದವರು ಶಿಕ್ಷಣ, ರಾಜಕೀಯ, ನ್ಯಾಯಾಂಗ ಕ್ಷೇತ್ರಗಳಲ್ಲಿ ಉನ್ನತವಾದ ಸ್ಥಾನವನ್ನು ಅಲಂಕರಿಸುತ್ತಾರೆ. ಇನ್ನು ಮುಂದಿನ ಅದೃಷ್ಟವಂತ ನಕ್ಷತ್ರ ಅಂದ್ರೆ ಅದು ಹಸ್ತ ನಕ್ಷತ್ರ. ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ ಮಗು ಅತ್ಯಂತ ಕಠಿಣ ಪರಿಶ್ರಮಿ ಹಾಗೂ ಬುದ್ಧಿವಂತಿಕೆಗೆ ಸಂಕೇತವಾಗಿದೆ. ಈ ನಕ್ಷತ್ರದ ಅಧಿಪತಿ ಕೂಡ ಚಂದ್ರನೇ ಆಗಿದ್ದಾನೆ. ಹೆಸರೇ ಸೂಚಿಸುವಂತೆ ಇವರು ತಮ್ಮ ಕೈಯಿಂದ ಮಾಡುವ ಯಾವುದೇ ಕೆಲಸಗಳಲ್ಲಿ ಯಶಸ್ಸು ಗಳಿಸುತ್ತಾರೆ. ಅತ್ಯಂತ ತೀಕ್ಷ್ಣವಾದ ಬುದ್ಧಿಶಕ್ತಿ ಇವರಿಗಿದೆ. ಕಷ್ಟದ ಪರಿಸ್ಥಿತಿಯಲ್ಲಿಯೂ ಅಪಾರ ಧೈರ್ಯ ಹೊಂದಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸ್ತ ನಕ್ಷತ್ರದ ಮಕ್ಕಳು ತಮ್ಮ ಸ್ವಂತ ಪರಿಶ್ರಮದಿಂದ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸಾಟಿ ಇಲ್ಲದ ಅದೃಷ್ಟ ಹೊಂದಿರುತ್ತಾರೆ. ಇವರು ತಮ್ಮ ಬುದ್ಧಿವಂತಿಕೆಯಿಂದ ಕುಟುಂಬದ ಆಸ್ತಿಯನ್ನು ವೃದ್ಧಿಸುತ್ತಾರೆ. ಈ ನಕ್ಷತ್ರದ ಜನರು ತಾಂತ್ರಿಕ ಕ್ಷೇತ್ರ, ಬ್ಯಾಂಕಿಂಗ್, ಉದ್ಯಮ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುತ್ತಾರೆ. ಇನ್ನು ಕೊನೆಯ ಅದೃಷ್ಟವಂತ ನಕ್ಷತ್ರ ಅಂದ್ರೆ ಅದು ರೇವತಿ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ಹಾಗೂ ಅದೃಷ್ಟವಂತ ನಕ್ಷತ್ರವೆಂದ್ರೆ ಅದು ರೇವತಿ ನಕ್ಷತ್ರ. ಈ ನಕ್ಷತ್ರದ ರಾಶಿ ಮೀನ ರಾಶಿಯಾಗಿದೆ. ಈ ನಕ್ಷತ್ರದ ಅಧಿಪತಿ ಬುಧ ಗ್ರಹವಾಗಿದೆ. ಈ ನಕ್ಷತ್ರದ ದೇವರನ್ನು ರಕ್ಷಕ ಎಂದೇ ಪರಿಗಣಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಅತ್ಯಂತ ಸೌಮ್ಯ, ದಯಾಮಯಿ ಮತ್ತು ಸೃಜನಶೀಲರಾಗಿರುತ್ತಾರೆ. ಇವರಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವವಿರುತ್ತೆ. ಯಾರಾದರೂ ದುಃಖದಲ್ಲಿದ್ರೆ ಅಂತವರಿಗೆ ಬೇಗ ಸ್ಪಂದಿಸುವ ಗುಣ ಹೊಂದಿರುತ್ತಾರೆ. ಈ ಮಕ್ಕಳಿಗೆ ದೈವಿಕ ಕೃಪೆಯನ್ನು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರುತ್ತಾರೆ. ಯಾವುದೇ ಕಷ್ಟ ಬಂದರೂ ಅದನ್ನು ನಿಭಾಯಿಸುವ ಕಲೆ ಇವರಿಗಿದೆ. ಅಲ್ಲದೆ ಈ ಮಗುವಿನ ಜನನದಿಂದ ಆ ಮನೆಯ ಕುಟುಂಬಕ್ಕೆ ಅದೃಷ್ಟ ಹಿಂದೆಯೇ ಬರುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಉದ್ಯೋಗ ಮಾಡುವ ಯೋಗ ಹೊಂದಿರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, 27 ನಕ್ಷತ್ರಗಳಲ್ಲಿ ಯಾವ 5 ನಕ್ಷತ್ರದಲ್ಲಿ ಹುಟ್ಟಿದ ಮಗು ಪೋಷಕರಿಗೆ ಬಹಳ ಅದೃಷ್ಟ ತರ್ತಾರೆ ಅಂತ. ನಿಮ್ಮ ನಕ್ಷತ್ರ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.